ಸರ್ಕಾರ ದಿವಾಳಿ ಶಾಸನ ನೀಡಲು ಹಣ ಇಲ್ಲ ಎಂದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಆರೋಪ. ಪಾವಗಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವರು ಸಾಮಾಜಿಕ ಭದ್ರತೆ ಯೋಜನೆಗಳು 6 ತಿಂಗಳಿಂದ ಮಹಾಶಾಸನ ನಿಲ್ಲಿಸಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಮಾತನಾಡಿ, ರಾಜ್ಯ ಸರ್ಕಾರ 6 ತಿಂಗಳಿಂದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಅಂಗವಿಕಲರ ಯೋಜನೆಗಳು, ಬಡವರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಪ್ರತಿ ತಿಂಗಳ ನೀಡುವ ಮಾಶಾಸನಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲದೆ ಸರ್ಕಾರ ದಿವಾಳಿ ಎದ್ದದ್ದು. ಪಾವಗಡ ತಾಲೂಕಿನ ಸುಮಾರು 60,000 ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಮಾಶಾಸನ ಪಡೆಯುತ್ತಿರುವವರು 6 ತಿಂಗಳಿಂದ ಹಣ ಬಾರದೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಉಪಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್, ಕಂದಾಯ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮಾಶಾಸನ ಸಮಸ್ಯೆಗಳನ್ನು ಬಗೆಹರಿಸದೆ ಕೇವಲ ಹೆಸರಿಗೆ ಸೀಮಿತವಾದ ಉಪಮುಖ್ಯಮಂತ್ರಿಯಾಗಿ ಹೆಸರಿಗೆ ಸೀಮಿತರಾಗಿದ್ದಾರೆ. ಮಾಶಾಸನಗಳ ಸಮಸ್ಯೆಗಳನ್ನು ಬಗೆಹರಿಸದಿದ್ದಲ್ಲಿ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು. ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಅಧ್ಯಕ್ಷ ಎನ್.ಎ. ಈರಣ್ಣ, ಯುವ ಘಟಕ ಅಧ್ಯಕ್ಷ ಭರತ ಪಾಲಯ್ಯ, ಜಯಶೀಲ ರೆಡ್ಡಿ ಹಾಜರಿದ್ದರು. ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಕೊಡ್ತಕ್ಕಂಥ ಮಾಶಾಸನಗಳನ್ನು ಸಂಪೂರ್ಣವಾಗಿ 3 ತಿಂಗಳಿಂದ ಫಲಾನುಭವಿಗಳಿಗೆ ಹಂಚಿಕೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನಾವು ಭೇಟಿ ಮಾಡಿ ಪರಿಶೀಲಿಸಿದಾಗ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ನೈಜ ಚಿತ್ರಣವನ್ನು ಒದಗಿಸಬೇಕಂತ ಹೇಳಿ ಇವತ್ತೇನು ಸರ್ಕಾರ ತೀರ್ಮಾನ ಮಾಡಿದೆ. ಈ ಒಂದು ತೀರ್ಮಾನದ ಹಿನ್ನೆಲೆಯಲ್ಲಿ ಅನೇಕ ಬಡಜನರಿಗೆ ಸುಮಾರು 30-40 ವರ್ಷ ಮಾಶಾಸನ ಪಡಿತಕ್ಕಂಥ ವೃದ್ಧರು ಇರ್ಬೋದು, ಮತ್ತು ನಮ್ಮ ಸಂಧ್ಯಾ ಸುರಕ್ಷದಲ್ಲಿ ಪಡಿತಕ್ಕಂಥ ಅವರು ಆ ವಯಸ್ಕರಿರ್ಬೋದು, ಮತ್ತು ಅಂಗವಿಕಲರು, ಮೂಲತಃ ಅಂಗವಿಕಲರು, ಇವರೆಲ್ಲರೂ ಕೂಡ ಇವತ್ತು ಈ ಒಂದು ಮಾಶಾಸನವನ್ನು ಪಡೆಯಲಿಕ್ಕೆ ತುಂಬ ತೊಂದರೆಯಾಗಿ ಅದರಿಂದಲೇ ಜೀವನ ಮಾಡ್ತಕ್ಕಂಥ ಜನರು ಈ ತಾಲೂಕಲ್ಲಿ ಬಹಳಷ್ಟು ಜನರಿದ್ದಾರೆ. ಈ ಮಾಶಾಸನವನ್ನು ನಂಬಿ ಜೀವನ ಮಾಡ್ತಕ್ಕಂಥವ್ರು, ಸಂತಾನ ಇಲ್ಲದಂಥ ಅನೇಕ ದಂಪತಿಗಳು, ಅನೇಕ ಜನ ನಾವು ಕಣ್ಣಾರೆ ನೋಡಿರ್ತಕ್ಕಂಥ ಒಂದು ಸತ್ಯಾಂಶವನ್ನು ನಾವು ಇವತ್ತು ಜನರ ಮುಂದೆ ತರಲಿಕ್ಕೆ ನಾವು ಅಧಿಕಾರಿಗಳ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಒಂದು ಸತ್ಯವನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಅವರಿಂದ ಏನು ಮೂಲ ದಾಖಲಾತಿಗಳನ್ನು ಪಡೆಯಲಿಕ್ಕೆ ಸಬು ಬೇಡಿ ಹಣವನ್ನು ಕೊಡದೇ ಇರತಕ್ಕಂಥ ಅವ್ರ ಮಾಶಾಸನವನ್ನು ಸಂದಾಯ ಮಾಡದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಇವತ್ತು ಬಡವರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಈ ನೈಜ ಚಿತ್ರಣವನ್ನು ತಾವು ತಮ್ಮ ಇಲಾಖೆಯಿಂದ, ತಮ್ಮ ಸಿಬ್ಬಂದಿ ಕಡೆಯಿಂದ, ತಮ್ಮಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಮತ್ತು RI ಇರ್ಬೋದು, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಇರ್ಬೋದು, ಅವರಿಂದ ನೀವು ಮಾಹಿತಿಯನ್ನು ಸಂಗ್ರಹ ಮಾಡಿ ನೈಜ ಫಲಾನುಭವಿಗಳಿಗೆ ನೀವು 100ಕ್ಕೆ ಸುಮಾರು ಜನ 90 ಭಾಗ ನೈಜ ಫಲಾನುಭವಿಗಳು ನಿಮಗೆ ಸಿಗ್ತಾರೆ. ಆದರೆ ಯಾವುದೋ ಒಂದು ಅಲ್ಪ ಸ್ವಲ್ಪ ಬೋಗಸ್ ಫಲಾನುಭವಿಗಳಿದ್ದಾರೆ. ಒಂದೇ ಒಂದು ಕಾರಣಕ್ಕೆ ನೀವು 100ಕ್ಕೆ 100 ಜನರಿಗೆ ನೀವು ಮಾಶಾಸನವನ್ನು ಕೊಡದೆ ನೀವು ಈ ನಾಟಕ ಆಡ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಸರ್ಕಾರದಲ್ಲಿ ನಡೀತಾ ಇದೆ. ಸಂಬಂಧಪಟ್ಟಂಥ ಮಂತ್ರಿಗಳು, ಏನು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಂದಾಯ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಕೂಡಲೇ ಎಚ್ಚೆತ್ತು ಈ ಒಂದು ಮಾಶಾಸನವನ್ನು ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ತ್ವರಿತಗತಿಯಲ್ಲಿ ತಮ್ಮ ಮಿಷನರಿಯಿಂದ, ತಮ್ಮ ಸಿಬ್ಬಂದಿ ಕಡೆಯಿಂದ ಅಗತ್ಯವಾದ ದಾಖಲಾತಿಗಳನ್ನು ಪಡೆದು ಆ ಒಂದು ಎಲ್ಲ ಮಾಶಾಸನ ಪಡೆಯತಕ್ಕಂಥ ಅವರಿಗೆ ಕೂಡಲೇ ಅನುಕೂಲವನ್ನು ಕಲ್ಪಿಸಬೇಕಾಗಿ ಈ ಮೂಲಕ ನಾನು ಆಗ್ರಹಪಡಿಸುತ್ತಿದ್ದೇನೆ. ಯಾವುದೇ ಹಳ್ಳಿಗೆ ಹೋಗಲಿ, ಸಾರ್ವಜನಿಕರು ನಮಗೆ ನಮ್ಮ ಮಾಶಾಸನ ನಿಂತೋಗಿದೆ, ನಮ್ಮ ಮಾಶಾಸನ ನಿಂತೋಗಿದೆ ಅಂತೇಳಿ ಅಂಗವಿಕಲರು ಕೇಳ್ತಾರೆ, ವೃದ್ಧರು ಕೇಳ್ತಾರೆ, ಮತ್ತು ಸಂಧ್ಯಾ ಸುರಕ್ಷೆಗೆ ಒಳಪಟ್ಟಿರ್ತಕ್ಕಂಥವ್ರು ಕೇಳ್ತಾರೆ, ಮತ್ತು ಇನ್ನು ಇತರೆ ಅನೇಕ ಜನರು. ಯಾವುದೇ ಹಳ್ಳಿಗೆ ಹೋಗಲಿ, ನಾವು ಹಳ್ಳಿಗೆ ಹೋದಾಗ ಆ ಜನರು ನಮ್ಮ ಮುಂದೆ ಬಂದು ನಮಗೆ ಮಾಶಾಸನ ಬರ್ತಾ ಇಲ್ಲ ಅಂತ ಕೇಳಿ ಅವರು ನಮಗೆ ಬೇಡಿಕೆ ಸಲ್ಲಿಸ್ತಾ ಇದ್ದಾರೆ. ನಾವು ಈ ಸತ್ಯ ಸಂಗತಿಯನ್ನು ಅರಿಯಲಿಕ್ಕೆ ನಾನು ಇವತ್ತು ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳಿಗೆ ಹೋಗಿ ಎಲ್ಲರನ್ನು ವಿವರವನ್ನು ಪಡೆದಿದ್ದೀನಿ.
ವಿವರವನ್ನು ಪಡೆದಾಗ ಸರ್ಕಾರದ ಸುತ್ತೋಲೆ ಪ್ರಕಾರ ಇವತ್ತು ಈ ಒಂದು ಸಮಗ್ರವಾದಂಥ ದಾಖಲೆಗಳ ಪರಿಶೀಲನೆಗೋಸ್ಕರ ಇವತ್ತು ಈ ಮಹಾಶಾಸನ ನಡೆಸಿರ್ತಕ್ಕಂಥದ್ದು ಸರಿಯಲ್ಲ. ಅದನ್ನು ಕೂಡಲೇ ತಮ್ಮ ಇಲಾಖೆಯ ಒಂದು ಸಿಬ್ಬಂದಿ ಕಡೆಯಿಂದಲೇ ಅದನ್ನು ಪರಿಶೀಲನೆ ನಡೆಸಿ ತ್ವರಿತವಾಗಿ ಇದನ್ನೇ ನಂಬಿ ಜೀವನ ಮಾಡ್ತಕ್ಕಂಥವ್ರು ಅನೇಕ ಸಾವಿರಾರು ಜನ ಇದ್ದಾರೆ. ಇದನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಸಾವಿರಾರು ಜನ ಇದ್ದಾರೆ. ನನ್ನ ತಾಲೂಕಲ್ಲಿ ಸುಮಾರು 60,000 ಜನ ಈ ಒಂದು ಮಹಾಶಾಸನಕ್ಕೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ. 60,000 ಜನ ಈ ಮಹಾಶಾಸನಕ್ಕೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ. ಅವರಿಗೆ ಕೂಡಲೇ ಸರ್ಕಾರ ತಮ್ಮ ನಿರ್ಧಾರವನ್ನು ತಿಳಿಸಿ ಅವ್ರಿಗೆ ಅನುಕೂಲ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಸರ್ಕಾರವನ್ನು ಆಗ್ರಹಪಡಿಸ್ತೇನೆ. ಇದಕ್ಕೆ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು, ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿ ವರ್ಗ, ಜಿಲ್ಲಾಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಗಮನ ಹರಿಸಿ ಈ ಬಡ ಒಂದು ಜನರ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಾನು ಒತ್ತಾಯಪೂರ್ವಕವಾಗಿ ನಾನು ಅವರಿಗೆ ಆಗ್ರಹಪಡಿಸ್ತೇನೆ. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.